ಅಳತೆ ಬ್ಲೌಸಿಂದ ಅಳತೆಯನ್ನು ತೆಗೆದುಕೊಂಡು 38 ಸೈಜಿನ ಬ್ಲೌಸ್ ಕಟ್ಟಿಂಗನ್ನು ಮಾಡ್ತಾಯಿದ್ದೀನಿ. ಇದೇ ಮೆಜರ್ಮೆಂಟ್ಗೆ ನಾನು ಮೊದಲಿಗೆ ಹಾಕಿದ್ದೀನಲ್ಲ ಆ ಮೆಜರ್ಮೆಂಟ್ಗೆ ಇವತ್ತು ನಾನು ಬ್ಲೌಸ್ ಕಟ್ಟಿಂಗನ್ನು ಮಾಡ್ತಾಯಿದ್ದೀನಿ. ಮೊದಲಿಗೆ ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ತಾಯಿದ್ದೀನಿ. ಮೊದಲು ನೋಡಿ ನಾನು ನಿಮಗೆ ಅಳತೆ ಬ್ಲೌಸಿಂದ ಅಳತೆಯನ್ನು ತೆಗೆಯೋದನ್ನು ತೋರಿಸ್ತಾ ಇದ್ದೀನಿ. ಮೊದಲು ನಾನು ಆರ್ಮೋಲ್ ರೌಂಡ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಅಳತೆ ಬ್ಲೌಸ್ ಕೊಟ್ಟಾಗ ನೀವು ಯಾವ್ಯಾವ ಮೆಜರ್ಮೆಂಟನ್ನು ತೆಗೆದುಕೊಳ್ಬೇಕು, ಆನಂತರ ಯಾವ ಮೆಜರ್ಮೆಂಟಲ್ಲಿ ಅಳತೆನ ಇಡಬೇಕು ಅನ್ನೋದನ್ನು ಸಹ ಹೇಳ್ತಾ ಇದ್ದೀನಿ. ನಾನಿಲ್ಲಿ ನೆಕ್ 2 ಇಂಚು, ಹಾಗೆ ಶೋಲ್ಡರ್ 3 ಇಂಚು, ಟೋಟಲ್ ಶೋಲ್ಡರ್ ಫುಲ್ ಶೋಲ್ಡ್ರನ್ನು ನಾನಿಲ್ಲಿ 5 ಇಂಚಿಗೆ ಇಟ್ಕೊಂಡಿದ್ದೀನಿ. ನೆಕ್ಕು ಮತ್ತು ಶೋಲ್ಡರು ಇದು 38 ಸೈಜಿನ ಬ್ಲೌಸ್ ಆದ್ದರಿಂದ ಇದನ್ನು ನಾನು 9ವರೆಗೆ ಇಡ್ತಾಯಿದ್ದೀನಿ. 9ವರೆನ 4 ಮಾಡಿದವಾಗ 38 ಬರುತ್ತೆ. ಅದಕ್ಕೆ 2 ಇಂಚು ಎಕ್ಸ್ಟ್ರಾನ ಸೇರಿಸ್ಕೊಳ್ತಾ ಇದ್ದೀನಿ. ಆನಂತರ ಆರ್ಮೋಲ್ ರೌಂಡನ್ನು ಚೆಕ್ ಮಾಡಿಬಿಟ್ಟು ನಾವು ಇಡಬೇಕಾಗತ್ತೆ. ಆನಂತರ ವೇಸ್ಟು ಇಲ್ಲಿ 30 ಸೈಜ್ ಇದೆ. 30ನ 4 ಭಾಗ ಮಾಡಿದಾಗ 7ವರೆ ಬಂತು. ಆನಂತರ 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ಡಾಟ್ ಪಾಯಿಂಟ್ ಹೊಲಿಲಿಕ್ಕೋಸ್ಕರ. ಆನಂತರ 2 ಇಂಚು ಎಕ್ಸ್ಟ್ರಾ ಇಷ್ಟನ್ನು ಇಟ್ಕೊಂಡು ಆನಂತರ ಮೇಲ್ಗಡೆಯಿಂದ ಕೆಳಗಡೆಗೆ ಸೇರಿಸ್ಕೊಂಡ್ರೆ ಆಯಿತು. ಆನಂತರ ನೆಕ್ ವಿಡ್ತು 2 ಇಂಚ್ ಇಡ್ತಾಯಿದ್ದೀನಿ, ಶೋಲ್ಡರು 3 ಇಂಚು, ಟೋಟಲ್ ಬಂದು 5 ಇಂಚು ಇಡಬೇಕಾಗತ್ತೆ ಈ ಅಳತೆಗೆ. ಆನಂತರ ನೋಡಿ ಹಿಂಬದಿಯ ಬ್ಯಾಕ್ ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಬ್ಲೌಸಲ್ಲಿ 3ವರೆ ಬರ್ತಾಯಿದೆ, ಹಾಗಾಗಿ ನಾನು 4 ಇಂಚು ಇಡ್ತಾ ಇದ್ದೀನಿ. ಮೇಲ್ಗಡೆ 1/4 ಇಂಚು, ಒಂದು 4 ಇಂಚ್ 4 ಅಥವಾ 4.25 ತನಕ ಇಟ್ಕೊಳ್ಬೋದು. ನಾನಿಲ್ಲಿ 4 ಇಂಚ್ ಇಡ್ತಾ ಇದ್ದೀನಿ ಸಾಕಾಗತ್ತೆ ಅಂತ. ಕೆಳಗಡೆ 3 ಇಂಚಿಗೆ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಡೀಪನ್ನು 3 ಇಂಚಿಗೆ ಇಟ್ಕೊಂಡಿದ್ದೀನಿ, ಮೇಲ್ಗಡೆ 2 ಇಂಚಿಗೆ ಇಟ್ಕೊಂಡಿದ್ದೀನಿ. ಈ ರೀತಿ ಒಂದು ರೌಂಡ್ ಶೇಪನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಬ್ರಾಡ್ ಆಗಿದ್ದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ 3 ಇಂಚಿಗೆ ಇಟ್ಕೊಂಡಿದ್ದೀನಿ. ನೀವು ಬೇಕಂದರೆ 2.5 ಇಂಚಿಗೂ ಸಹ ಇಟ್ಕೊಳ್ಬೋದು. ಇಷ್ಟೇ ಇದರಲ್ಲಿ ಈಗ ಆರ್ಮೋಲ್ ರೌಂಡು 1 ಇಂಚಿಗೆ ಇಟ್ಟಿದ್ದೀನಿ ನಾನಿಲ್ಲಿ. 1 ಇಂಚಿಗೆ ಇಟ್ಕೊಂಡು ಆರ್ಮೋಲ್ ಶೇಪನ್ನು ತೆಗೆದುಕೊಂಡ್ರಾಯ್ತು. ನಿಮ್ಮ ಹತ್ರ ಆರ್ಮೋಲ್ ಸ್ಕೇಲ್ ಇದ್ದರೆ ಆರ್ಮೋಲ್ ಸ್ಕೇಲಲ್ಲಿ ತೆಗೀರಿ, ಇಲ್ಲಾಂದರೆ ಕೈಯಿಂದನೇ ನೀಟಾಗಿ ಹಾಕ್ಬೋದು. ಆನಂತರ ನೋಡಿ ಈ ರೀತಿ ಹಾಕಿದ ನಂತರ ನಾವೀಗ ಚೆಕ್ ಮಾಡಬೇಕು. ಆರ್ಮೋಲ್ ರೌಂಡ್ ಇವರಿಗೆ 8 ಬರಬೇಕು, 8 ಬರುತ್ತಾ ಇದೆಯಾ ಅಂತ ಚೆಕ್ ಇಲ್ಲಿ ನಾನು ಆರ್ಮೋಲ್ ಡೌನಿಂಗ್ ಬಂದು 5.5 ಇಂಚ್ ಇಟ್ಟಿದ್ದೀನಿ. ನೀವು ನಿಮ್ಮ ಅಳತೆಗೆ ಎಷ್ಟು ಇಂಚ್ ಇಡಬೇಕಲ್ಲ ಅದನ್ನು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ನಾನು ಬ್ಲೌಸಲ್ಲಿ ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ ಆರ್ಮೋಲ್ ರೌಂಡು ಎಷ್ಟಿದೆ ಅಂತ. ಪರ್ಫೆಕ್ಟಾಗಿ ಆರ್ಮೋಲ್ ರೌಂಡ್ ಬರಬೇಕು. ಬ್ಲೌಸ್ ಇಲ್ಲ ಅಂದರೆ ಶೋಲ್ಡರ್ ಡ್ರಾಪ್ ಆಗುವಂಥ ಚಾನ್ಸ್ ಇರುತ್ತೆ. ಕರೆಕ್ಟಾಗಿ ಇಡಬೇಕಾಗತ್ತೆ. ನೋಡಿ ಮತ್ತು ಒಳಗಡೆಯಿಂದನೂ ಒಂದು ಸಲ ಟರ್ನ್ ಮಾಡಿ ತಗೊಂಡೆ. ಆನಂತರ ಇನ್ನೊಮ್ಮೆ ನಾನು ಚೆಕ್ ಮಾಡಿ ಸಹ ತೋರಿಸ್ತೀನಿ. ನೋಡಿ ಚೆಸ್ಟ್ ಬಂದು ಇವರಿಗೆ 9.25 ಬರಬೇಕು. ಬ್ಲೌಸಲ್ಲಿ ನಾನು ಚೆಕ್ ಮಾಡಿ ನೋಡಿಕೊಂಡೆ ಕರೆಕ್ಟಾಗಿದೆಯಾ ಅಂತ. ಕರೆಕ್ಟಿದೆ. ಆನಂತರ ಟೇಪನ್ನು ಇಟ್ಟು ಇನ್ನೊಮ್ಮೆ ಚೆಕ್ ಮಾಡ್ತಾ ಇದ್ದೀನಿ ಆರ್ಮೋಲ್ ರೌಂಡ್ ಕರೆಕ್ಟ್ ಬಂದಿದೆಯಾ ಅಂತ. ಕರೆಕ್ಟಾಗಿ ಬಂದಿದೆ. ನೀವು ಬೇಕಂದರೆ ಇಲ್ಲಿ ನೋಡಿ ಇಲ್ಲೊಂದು 1/2 ಇಂಚ್ ಬಿಟ್ಕೊಂಡು ಈ ರೀತಿ ಹಿಡಿದು ಇಲ್ಲಿಂದ 1.5 ಇಂಚು ಮೇಲ್ಗಡೆ ತಗೊಳ್ಬೇಕು. ಯಾಕಂದರೆ ಕೆಳಗಡೆ ಸ್ಟಿಚಿಂಗಿಗೆ ಹೋಗುತ್ತಲ್ಲ, ಮೇಲ್ಗಡೆನೂ ಸ್ಟಿಚಿಂಗಿಗೆ ಹೋಗುತ್ತೆ. ಹಾಗಾಗಿ 1.5 ಇಂಚು ಅದರಿಗಿಂತ ಎಕ್ಸ್ಟ್ರಾ ಹೆಚ್ಚಿದ್ದರೆ ಕರೆಕ್ಟಾಗಿ ಬರುತ್ತೆ ನಿಮ್ಮದು ಆರ್ಮೋಲ್ ರೌಂಡು. ನೋಡಿಕೊಂಡು ಚೆಕ್ ಮಾಡ್ಕೊಳ್ಬೇಕು. ಆನಂತರ ಎಲ್ಲ ಕರೆಕ್ಟ್ ಇರೋದರಿಂದ ನಾನಿಲ್ಲಿ ಕಟ್ ಮಾಡಿ ತೆಗಿತಾ ಇದ್ದೀನಿ. ಇಷ್ಟು ಮಾಡಿದರೆ ಆಯಿತು. ನೀವೇನಾದರೂ ಉದ್ದ ಎಲ್ಲ ಹೆಚ್ಚಿಗೆ ಮಾಡ್ಕೊಂಡಾಗ ಸ್ವಲ್ಪ ನೀವು ನೋಡಿಕೊಂಡು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲ ಅಂದರೆ ಮೆಜರ್ಮೆಂಟ್ ಯಾವ ರೀತಿ ಇದೆಯಲ್ಲ ಅದೇ ಥರ ಕಟ್ ಮಾಡಬೇಕು. ಆನಂತರ ಈ ಕಡೆ ಕೆಳಗಡೆಯಿಂದ ಒಂದು 1/4 ಇಂಚ್ ಆಗ್ಬಿಟ್ಟು ಈ ಥರ ಕ್ರಾಸ್ ತೆಗಿಬೇಕು. ಬ್ಲೌಸು ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರುತ್ತೆ ಈ ರೀತಿ ಮಾಡೋದ್ರಿಂದ. ನೋಡಿ ಆಮೇಲೆ ಟಕ್ಸ್ ಹಾಕ್ಲಿಕ್ಕೋಸ್ಕರ ಒಂದು ನಾಚನ್ನು ಹಾಕ್ಕೊಂಡಿದ್ದೀನಿ. ಇದೇ ಅಳತೆಗೆ ನಿಮ್ಮದೇನಾದರೂ ಮೆಜರ್ಮೆಂಟ್ ಇದ್ದರೆ ಇದೇ ಅಳತೆಯಲ್ಲಿ ಕಟ್ ಮಾಡಿದರೆ ಬ್ಲೌಸ್ ಪರ್ಫೆಕ್ಟಾಗಿ ಬರುತ್ತೆ. ಆಮೇಲೆ ಓಪನ್ ಸೈಡ್ ಇದೆಯಲ್ಲ ಇದನ್ನು ನಮ್ಮ ಕಡೆಗೆ ಇಟ್ಕೊಳ್ಬೇಕು. ಬ್ಯಾಕನ್ನು ಕಟ್ ಮಾಡಬೇಕಾದ್ರೆ ಕ್ಲೋಸ್ ಸೈಡ್ ಇಟ್ಕೊಳ್ಬೇಕು. ಫ್ರಂಟನ್ನು ಕಟ್ ಮಾಡಬೇಕಾದ್ರೆ ಓಪನ್ ಸೈಡ್ ಇಡಬೇಕು. ಫ್ರಂಟು ಬ್ಯಾಕು ಒಮ್ಮೆಲೆ ಕಟ್ ಮಾಡಬಾರ್ದು. ಬ್ಯಾಕ್ ಕಟ್ ಮಾಡಾದ ನಂತರ ಫ್ರಂಟನ್ನು ಕಟ್ ಮಾಡಬೇಕು. ನೋಡಿ ಇಲ್ಲೊಂದು 1/2 ಇಂಚ್ ಈ ರೀತಿ ಬಿಟ್ಕೊಳ್ಬೇಕು. ಹುಕ್ಸ್ ಪಟ್ಟಿ ಕಾಜಾ ಪಟ್ಟಿಗೋಸ್ಕರ ಮೊದಲಿಗೆ ಲೈನ್ ಹಾಕಿ ಬಿಟ್ಕೊಳ್ಬೇಕು. ಆನಂತರ ನಾನು ಇವರಿಗೆ ಫ್ರಂಟ್ ಟಿಪ್ಪನ್ನು ಮೆನ್ಷನ್ ಮಾಡಿಲ್ಲ ನಾನು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಬೋದು. ಅಂದರೆ 6.5 7 ಅಷ್ಟೇ. ಇಲ್ಲಿ ನಾನು 7 ಇಂಚ್ ಇಡ್ತಾ ಇದ್ದೀನಿ. ಇವರಿಗೆ ಫ್ರಂಟ್ ಡಿಪ್ 7 ಇಂಚ್ ಇಡ್ತಾ ಇದ್ದೀನಿ. ಆನಂತರ ಇಲ್ಲಿ ಫ್ರಂಟಿಗೆ ನಾನು ಆರ್ಮೋಲ್ ರೌಂಡು 5.5ನೇ ಇಡ್ತಾ ಇದ್ದೀನಿ. ಆನಂತರ ಇನ್ನೊಮ್ಮೆ ಇವ್ರದ್ದು ಫ್ರಂಟ್ ಡಿಪ್ ಎಷ್ಟಿದೆ ಅಂತ ಚೆಕ್ ಮಾಡ್ತಾ ಇದ್ದೀನಿ.
ನೋಡಿ ಈ ರೀತಿ ಕರೆಕ್ಟಾಗಿ ಇಟ್ಕೊಳ್ಬೇಕು. ಎಷ್ಟಿದೆ ಇವ್ರದ್ದು ಸ್ಟಿಚಿಂಗ್ ಆದ ನಂತರ 6.5 ತೋರಿಸ್ತಾ ಇದೆ. ಹಾಗಾಗಿ ಸ್ಟಿಚಿಂಗಿಗೆ ಒಂದು ಅರ್ಧ ಇಂಚ್ ಬೇಕಲ್ಲ, ಅದಕ್ಕೋಸ್ಕರ 7 ಇಂಚ್ ಇಡ್ತಾ ಇದ್ದೀನಿ. ಈಗ ಇಲ್ಲಿ ಒಂದು ಶೇಪ್ ಹಾಕ್ಕೊಂಡ್ರೆ ಆಯಿತು, ಸಿಂಪಲ್ಲು. ನಾನಿಲ್ಲಿ ರೌಂಡ್ ಶೇಪೇ ಇಟ್ಟಿದ್ದೀನಿ. ಆನಂತರ ಹಿಂದ್ಗಡೆ ನಾವು 9.5 ಇಟ್ಟರಿಂದ ಮುಂದುಗಡೆ 10 ಅಂದರೆ ಅರ್ಧ ಇಂಚು ಹೆಚ್ಚಿಡಬೇಕು. ಯಾಕಂದರೆ ಮುಂದುಗಡೆ ನಮಗೆ ಡಾಟ್ ಪಾಯಿಂಟ್ ಬರುತ್ತಲ್ಲ, ಅದಕ್ಕೋಸ್ಕರ ನಾವು ಮುಂದುಗಡೆ ಹಾಫ್ ಇಂಚು ಹೆಚ್ಚಿಗೆ ಇಟ್ಕೊಳ್ಬೇಕಾಗತ್ತೆ. ಇಲ್ಲೂ ಸಹ ಆರ್ಮೋಲ್ ಸ್ಕೇಲಿಂದ ಒಳಗಡೆ ಒಂದು ಸ್ವಲ್ಪ ಫ್ರಂಟಲ್ಲಿ ಈ ಥರ ಒಳಗಡೆ ತೊಗೊಳ್ಬೇಕಾಗತ್ತೆ. ಆನಂತರ ಟಕ್ಸ್ ಪಾಯಿಂಟನ್ನು ಮಾರ್ಕ್ ಮಾಡಬೇಕು. ಇಲ್ಲಿ ನಾನು ಇವ್ರದ್ದು ಬ್ಲೌಸಲ್ಲಿ ಟಕ್ಸ್ ಪಾಯಿಂಟು 9.5 ತೋರಿಸ್ತಾ ಇತ್ತು. ಇಲ್ಲಿ ನಾನು 10 ಇಂಚ್ ಇಟ್ಕೊಂಡಿದ್ದೀನಿ. ಯಾಕಂದರೆ ಮೇಲ್ಗಡೆ ಹಾಫ್ ಇಂಚ್ ಹೊಲಿದೋಗುತ್ತಲ್ಲ, ಅದಕ್ಕೋಸ್ಕರ. ಆನಂತರ ಇವ್ರದ್ದು ಟಕ್ಸ್ ಎಷ್ಟಕ್ಕೆ ಹೊಲಿದಿದ್ದಾರೆ ಅಂತ ಚೆಕ್ ಮಾಡಿಕೊಂಡೆ. ಅದರ ಮೇಲೆ ನಾನು ಇಲ್ಲಿ 2.5ಗೆ ಇಟ್ಟಿದ್ದೀನಿ. ಈ ಕಡೆಯಿಂದ 2.5 ಕಾಣಿಸ್ತಾ ಇಲ್ಲ, ಈ ಕಡೆಯಿಂದ 3 ಇಂಚು. ಇಲ್ಲಿಂದ ಈ ರೀತಿ ಒಂದು ಜಾಯಿಂಟ್ ಮಾಡ್ಕೊಳ್ಳೋದು, ಹಾಗೆ ಈ ಕಡೆಯಿಂದ ಈ ಥರ ಜಾಯಿಂಟ್ ಮಾಡಿಕೊಂಡ್ರೆ ಮೇನ್ ಟಕ್ಸು ರೆಡಿ ಆಯಿತು. ಆನಂತರ ಇಲ್ಲಿಂದ ಈ ರೀತಿ ಒಟ್ಟು ಟಕ್ಸ್ನ ಮಾರ್ಕ್ ಮಾಡಿಕೊಂಡ್ರೆ ಆಯಿತು. ಇಷ್ಟೇ ಫ್ರಂಟು ಕಟ್ಟಿಂಗು. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಏನಾದರೂ ನಿಮಗೆ ಗೊತ್ತಾಗಿಲ್ಲ ಮತ್ತು ಡಿಟೇಲ್ ಆಗಿ ಬೇಕು ಅನ್ನೋಂಗಿದ್ರು ಕಮೆಂಟ್ಸ್ ಮಾಡಿ, ನಾನು ನೀವು ಕೇಳಿದ ಥರನೇ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೋಡಿ, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನಾನಿಲ್ಲಿ ಇಲ್ಲಿಂದ 3 ಇಂಚು, ಇಲ್ಲಿಂದ 2.5 ಇಂಚು, ಇಲ್ಲಿ 3 ಇಂಚಿಗೆ ಇಟ್ಟಿದ್ದೀನಿ ಟಕ್ಸನ್ನು. ಆನಂತರ ಈ ರೀತಿ ಕಟ್ ಮಾಡಿದರೆ ಆಯಿತು. ಇಷ್ಟೇ, ತುಂಬ ಸಿಂಪಲಾಗಿ 38 ಸೈಜ್ನ ಬ್ಲೌಸ್ ಕಟ್ಟಿಂಗನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇನ್ನು ಯಾವ್ಯಾವ ಅಳತೆಯ ಮೆಜರ್ಮೆಂಟ್ ಕಟ್ಟಿಂಗ್ ಬೇಕು ಅನ್ನೋದನ್ನು ಕಮೆಂಟ್ಸ್ ಮಾಡಿದರೆ ಕಮೆಂಟ್ ಪ್ರಕಾರ ನಾನು ಕಟ್ಟಿಂಗ್ ಮೆಜರ್ಮೆಂಟನ್ನು ತೋರಿಸ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಇಷ್ಟೇ, ಇದನ್ನು ಸ್ವಲ್ಪ ಒಳಗಡೆ ಮಾಡಿ ಕಟ್ ಮಾಡ್ಕೊಳ್ಬೇಕು. ಈ ಕಡೆ ಒಂದು ನಾಚು, ಈ ಕಡೆ ಒಂದು ನಾಚು ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ನಮ್ಮದು ಟಕ್ಸ್ ಪಾಯಿಂಟು ಬರುತ್ತೆ. ಈಗ ಇದೇ ಮೆಜರ್ಮೆಂಟನ್ನು ಇಟ್ಕೊಂಡು ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡಿಕೊಂಡ್ರೆ ಆಯಿತು. ಮೇನ್ ಫ್ಯಾಬ್ರಿಕ್ ಕಡಿಮೆ ಇದ್ದಾಗ ಅಡ್ಜಸ್ಟೇಬಲ್ ಆಗಿ ಕಟ್ ಮಾಡ್ಕೊಳ್ಬೇಕು. ಆಯ್ತು, ಇವಾಗ ಬ್ಯಾಕ್ ಪಾರ್ಟು ನೋಡಿ, ಈ ರೀತಿ ಬ್ಯಾಕ್ ಪಾರ್ಟ್ ಮೇಲೆ ಇಟ್ಟು ಕಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹೆಚ್ಚನ್ನು ಹಂಗೆ ಇಟ್ಕೊಳ್ಬೇಕು, ಯಾಕಂದರೆ ಆ ಕಡೆ ಈ ಕಡೆ ಸ್ವಲ್ಪ ಜರುಗೋದ್ರಿಂದ ಬಟ್ಟೆ ಸ್ಟಿಚಿಂಗ್ ಮಾಡುವಾಗ ಫ್ರಂಟ್ ಪಾರ್ಟ್ ಕಟಿಂಗ್ ತೋರಿಸಿಲ್ಲ.